ಗೌರಿ ನಾಯಕ್ ಅನ್ನುವ ಆ ಮಹಾತಾಯಿ ಮಕ್ಕಳಿಗೆ ನೀರನ್ನು ಕಲ್ಪಿಸುವ ಸಲುವಾಗಿ ಬಾವಿಯನ್ನು ತೋಡುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೆ ರಿಪಬ್ಲಿಕ್ ಕನ್ನಡ ಕೂಡ ಸಾಥ್ ಕೊಟ್ಟಿತ್ತು. ಆದರೆ ಈಗ ಅಧಿಕಾರಿಗಳು ಅದನ್ನು ಮುಚ್ಚಿ ಹಾಕುವಂಥ ಕೆಲಸಕ್ಕೆ ಮುಂದಾಗಿತ್ತು. ಅಧಿಕಾರಿಗಳು ಅಂದ್ಕೊಂಡಿರ್ಬೋದು ರಿಪಬ್ಲಿಕ್ ಕನ್ನಡದವರು 2 ದಿನ ಸ್ಟೋರಿ ಮಾಡಿ ಬೇರೆಯವ್ರ ಥರ ಸುಮ್ಮನೆ ಆಗ್ತಾರೆ ಅಂತೇಳಿ. ಖಂಡಿತವಾಗ್ಲೂ ಆ ರೀತಿಯಾಗಿ ಅಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಬಾವಿ ತೋಡುವ ಕಾರ್ಯಕ್ಕೆ ಅಧಿಕಾರಿಗಳು ತಡೆಯೊಡ್ಡಿದ್ದಾರೆ. ಆ ಅಧಿಕಾರಿಗಳು ಯಾರು? ಅಧಿಕಾರಿಗಳೇ ಬಾವಿ ಅಥವಾ ಬಾಯಿಯನ್ನು ಮುಚ್ಚಿಸುವ ಯತ್ನ ಯಾಕೆ ಅನ್ನುವ ಪ್ರಶ್ನೆನ ಮಾಡ್ತಾ ಇದ್ದೀವಿ. ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಬಾವಿ ಮುಚ್ಚುವ ಕಾರ್ಯ ನಡೆದಿದೆ. ಶ್ರೀಧರ್ ಮುಂದಲಮನಿ ಶಿರಸಿ ತಹಶೀಲ್ದಾರ್ ಅವರು, ಅಧಿಕಾರಿಗಳು ಸರ್ಕಾರಕ್ಕೆ ಬಾವಿ ಬೇಡವಾದರೆ ನಾನೇ ಮುಚ್ಚುತ್ತೇನೆ, ಅಧಿಕಾರಿಗಳ ವಿರುದ್ಧ ಗೌರಿ ನಾಯಕ್ ಅವರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ಸಹೋದ್ಯೋಗಿ ದಿವಿತ್ ಅಲ್ಲಿಗೆ ತೆರಳಿ ಆ ಮಹಾತಾಯಿ ಗೌರಿ ನಾಯಕ್ ಅವರನ್ನ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ರಿಪಬ್ಲಿಕ್ ಕನ್ನಡ ಈ ಹಿಂದೆಯಿಂದಲೂ ಕೂಡ ಗೌರಿ ನಾಯಕ್ ಪರ ನಿಂತುಕೊಂಡಿದೆ. ಅವರ ಕಾರ್ಯಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಮೆಚ್ಚುಗೆ ಸಿಗ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಅವರ ಅಡ್ಡಿ ಇದೆಯಲ್ಲ, ಪ್ರಮುಖವಾಗಿ ಬಾವಿ ತೋಡುವ ಕಾರ್ಯಕ್ಕೆ ತಡೆಯೊಡ್ಡಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳೇ ಬಾಯಿ ಮತ್ತು ಬಾವಿ ಮುಚ್ಚಿಸಲು ಯಾಕೆ ಯತ್ನ ಅಂತ ತಹಶೀಲ್ದಾರ್ ಸಮ್ಮುಖದಲ್ಲಿ ಬಾವಿ ಮುಚ್ಚುವ ಕಾರ್ಯ. ಶ್ರೀಧರ್ ಮುಂದಲಮನಿ ಶಿರಸಿ ತಹಶೀಲ್ದಾರ್ ಇವರು, ಅಧಿಕಾರಿಗಳು ಸರ್ಕಾರಕ್ಕೆ ಬಾವಿ ಬೇಡವಾದ್ರೆ ನಾನೇ ಮುಚ್ಚುತ್ತೇನೆ ಅಂತ ಅಧಿಕಾರಿಗಳ ವಿರುದ್ಧ ಗೌರಿ ನಾಯಕ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕಳ್ಳಾಟವನ್ನ ಶುರು ಇಟ್ಕೊಂಡಿದ್ದಾರೆ ನೋಡಿ ಅಧಿಕಾರಿಗಳು. ಎಲ್ಲೇ ಹೋದ್ರೂ ಇವ್ರದ್ದು ಇದೇ ಕತೆ. ಅಧಿಕಾರಿಗಳೇ ನಿಮ್ಮ ಕ್ರಮಕ್ಕೇನು ಸಮರ್ಥನೆಯನ್ನ ಕೊಡ್ತೀರಿ? ಮಕ್ಕಳ ಬಾಯಾರಿಕೆ ತಣಿಸಲು ಬಾವಿ ತೋಡೋದು ಕೂಡ ತಪ್ಪ. ಹಾಗಾದ್ರೆ ನಿಮ್ಮ ಮೇಲೆ ಯಾರ ಪ್ರಭಾವ ಮತ್ತೆ ಯಾರ ಒತ್ತಡವಿದೆ ಇವೆಲ್ಲವನ್ನು ಕೂಡ ನೀವು ಹೇಳಬೇಕಾಗುತ್ತೆ. ಸ್ಥಳಕ್ಕೆ ಬಂದು ನಾನು ಕೂಡ ಸ್ಪಾಟ್ನಲ್ಲೇ ಇದ್ದೇನೆ. ಜನವರಿ 30ರಿಂದ ನಿನ್ನೆ ಸಂಜೆವರೆಗೂ ಕೂಡ ಬಾವಿ ತೋಡುವ ಕಾರ್ಯ ಮಾಡ್ತಿದ್ರು ಗೌರಿ ನಾಯಕ್. ಆದ್ರೆ ಬಾವಿ ತೋಡುವ ಕಾರ್ಯಕ್ಕೆ ಯಾವಾಗ ಒಂದು ಸಲ ಅಡ್ಡಿ ಬಿತ್ತೋ ಆಗ ರಿಪಬ್ಲಿಕ್ ಕನ್ನಡ ಅಲ್ಲಿ ಭೇಟಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿತ್ತು. ಅಧಿಕಾರಿಗಳೆಲ್ಲರೂ ಕೂಡ ಇವರಿಗೆ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇವ್ರ ಪರ ನಾವಿದೀವಿ, ಗೌರಿ ನಾಯಕ್ ಪರ ನಾವೆಲ್ಲರೂ ಕೂಡ ಇದೀವಿ. ಇವರು ಈ ಅಂಗನವಾಡಿ ಅಲ್ಲ, ಇನ್ನೊಂದು ಅಂಗನವಾಡಿಗೂ ಕೂಡ ಬಾವಿಯನ್ನ ತೋಡಿಸ್ತೀವಿ ರಿಪಬ್ಲಿಕ್ ಕನ್ನಡ ಲೈವ್ನಲ್ಲಿ. ಬನ್ನಿ ಅಮ್ಮ ನೋಡಿ, ಅಧಿಕಾರದ ಸಮಯ ಅಲ್ಲ ರೀ. ಬೇರೆ ಟೈಮಲ್ಲಿ ನಾವು ಹೋದ್ರೆ ಬಂದ್ಬಿಡ್ತಾರ ಅವರು. ಭಾನುವಾರ ಫೋನ್ ಮಾಡಿದ್ರೆ ಬರಲ್ಲ. 7 ಗಂಟೆಯಲ್ಲಿ ಬಂದು ಬೀಗ ಹಾಕೋಗಿದ್ದಾರೆ ನೋಡಿ. ಇಲ್ಲಿ ಬೀಗ ಹಾಕಿದ್ದಾರೆ. ಇದ್ರ ಹಿಂದೆ ಬಾವಿ ಇದೆ. ಯಾವುದೇ ರೀತಿ ಅಧಿಕೃತವಾಗಿ ನೋಟಿಸ್ ಅನ್ನ ಕೊಟ್ಟಿಲ್ಲ, ಬರವಣಿಗೆ ಮುಖಾಂತರ ಕೊಟ್ಟಿಲ್ಲ. ಯಾರೋ ಎಸಿ ಆದೇಶ ಹೊರಡಿಸಿದಾರಂತೆ, ತಹಶೀಲ್ದಾರ್ ಬಂದು ಮುಚ್ತಾರಂತೆ. ಏನ್ ಹೇಳ್ತೀರಿ ಅಮ್ಮ? ಇದು ನನಗೂ ಗೊತ್ತಿಲ್ಲರಿ. ನಂಗೆ 7:30 ನಂತರ ಗೊತ್ತಾಯ್ತು. 7 ಗಂಟೆ ಬಂದು ಇಷ್ಟು ಕೆಲಸ ಮಾಡಿ ಹೋಗಿದ್ದಾರೆ, ಮುಚ್ಚೋಗಿದ್ದಾರೆ. ಈಗ ಇಷ್ಟೆಲ್ಲ ನೀವು ಕಷ್ಟಪಡ್ತಿದ್ದೀರಲ್ಲ, ಈಗ ಏನ್ ಸಾರ್ಥಕ ಆಯ್ತು? ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಾನೆ ಇಲ್ಲ ನಂಗೆ ಈಗ. ಆದ್ರೆ ಅವ್ರಿಗೆ ಮುಚ್ಚಲಿಕ್ಕೆ ತೆಗಿಲಿಕ್ಕೆ ಕೊಡೋದಿಲ್ಲ. ನಾನೇ ಮುಚ್ಚಬೇಕು. ನನ್ನ ಕೈಯಿಂದ ತೆಗ್ದೇನಲ್ಲ, ನಾನೇ ಮುಚ್ತೇನೆ. ಮುಚ್ಚ ಅಂದ್ರೆ ಅವರು ಏನಿರ್ಬೋದು ನಿಮ್ಮ ಪ್ರಕಾರ? ಇಲ್ಲಿ ಯಾರು ಒತ್ತಡ ಇರ್ಬೋದು? ಯಾರು ಒತ್ತಡ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ. ಈ ಪಂಚಾಯತಿ ಅವ್ರಿಗೆ ಕೇಳಬೇಕು, ಆ ಪಿ ಡಿ ಒ ಗಿಡಿಯೋಗೆಲ್ಲ ಕೇಳಬೇಕು ಯಾರು ಒತ್ತಡ ಏನು ಅಂತೇಳಿ. ಕರ್ಸೋಣ, ಇವತ್ತು ಎಲ್ಲ ಕರ್ಸೋಣ, ಏನೇನಾಗುತ್ತೆ ಎಲ್ಲ ಮಾಡೋಣ. ಸರ್ ಏನಿರ್ಬೋದು ಸರ್ ನಿಮ್ಮ ಪ್ರಕಾರ? ಸಂಘಟನೆ ಬಂದಿದ್ದೀರಾ, ಏನಿರ್ಬೋದು ಸರ್? ಈಗ ನಮ್ಮ ಸಂಘಟನೆ ಬಂದಿದ್ದು ಕೂಡ ನಿಮ್ಮ ಮಾಧ್ಯಮದ ಒಂದು ಏನು ಈ ವಿಚಾರವನ್ನು ತಿಳಿದೇ ನಾವು ಕೂಡ ಇಲ್ಲಿ ಬಂದಿದ್ದು, ಆಯಿತಾ. ನಾವು ಬಂದು ನೋಡಿದಾಗ ಇಲ್ಲಿ ಆ ಮಹಿಳೆಯ ಒಂದು ಸಾಹಸಕ್ಕೆ ನಾವು ಖಂಡಿತ ನಾವೆಲ್ಲರೂ ಕೂಡ ಇಲ್ಲಿ ನಾವು ಅವರ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕು. ಅದನ್ನು ನಾವು ಗೌರವವನ್ನು ಅವ್ರಿಗೆ ಸಲ್ಲಿಸಿದ್ದೀವಿ. ಆದರೆ ಇಲ್ಲಿ ಕಾಣದ ಕೈ ಏನೋ ಒಂದು ಕೈ ಚಳಕವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಈಗ ಗೊತ್ತಾಗ್ತಾ ಇರುವಂಥದ್ದು. ಈಗ ಇದು ಒಂದು ದೊಡ್ಡ ವಿಷಯ ಅಲ್ಲ, ಅಂದರೆ ಇದನ್ನು ಇಷ್ಟೊಂದು ಸಮಸ್ಯೆ ಮಾಡುವಂಥ ಒಂದು ಅವಶ್ಯಕತೆನೇ ಇಲ್ಲ ಇಲ್ಲಿ. ಇದು ಈಗ ಚುನಾವಣೆ ಬರ್ತಾ ಇದೆ ಅಂತ ಪ್ರಚಾರ ತಗೊಳ್ಳೋದಕ್ಕೋ ಅಥವಾ ಏನಾದರೂ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನಕ್ಕೆ ಅಂತ ಇದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಅಧಿಕಾರಿಗಳ ಹತ್ರ ಮಾತಾಡಿದೆ. ಅವ್ರು ಹೇಳೋದೇನಿದೆ, ಈಗ ಅವರ ಆರೋಗ್ಯ ಮುಖ್ಯ. ಅವ್ರಿಗೆ ಏನಾದರೂ ಒಂದು ತೊಂದರೆ ಆದಂಥ ಸಂದರ್ಭದಲ್ಲಿ ಅವರೇ ಬರ್ಕೊಟ್ಟಿದಾರಲ್ಲ ಸರ್, ಏನಾದರೂ ನಾನೇ ಜವಾಬ್ದಾರಿ ಅಂತ ಬರ್ಕೊಟ್ಟಿದಾರಲ್ಲ, ಎಲ್ಲದಕ್ಕೂ ರೆಡಿ ಇದಾರೆ ಅವರು. ಹೌದು, ಅದನ್ನೇ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು. ಈಗ ಒಂದು ವೇಳೆ ಅವರಿಗೆ ಆರೋಗ್ಯ ತೊಂದರೆ ಆದರೂ ಕೂಡ ಈಗ ಅಧಿಕಾರಿಗಳು ಅಂದರೆ ಅಧಿಕಾರ ಚಲಾಯಿಸೋದಕ್ಕೆ ಮಾತ್ರ ಅಲ್ಲ, ಜನರಿಗೆ ಸ್ಪಂದನೆ ಮಾಡುವಂಥ ರೀತಿಯಲ್ಲೂ ಕೂಡ ಅಧಿಕಾರಿಗಳು ಇರಬೇಕು. ಸರ್ ಬೀಗ ಜಡದು ಹೋಗಿದ್ದಾರೆ ಸರ್, ಹೊತ್ತಿಲ್ದರೆ ಹೊತ್ತಲು ಬಂದಿದ್ದಾರೆ. ಇವರಿಗೆ ಅಂಗನವಾಡಿ ಟೀಚರ್ಸ್ಗೆಲ್ಲ ತೊಂದರೆ. ಏನು ಹೇಳ್ತೀರಿ? ನಮ್ಮದು ಏನಾದ್ರು ಕೆಲಸ ಇದೆ ಅಂತಂದರೆ ಸರ್ಕಾರಿ ಕಚೇರಿಗೆ ಹೋದರೆ ಈಗ ಊಟದ ಬಿಡುವು. ಈಗ ಸಾಯಂಕಾಲ 5 ಗಂಟೆ ಆಯಿತು, ಕಚೇರಿ ಬಂದ್ ಮಾಡ್ತೇವೆ. ಇವತ್ತು 2ನೇ ಶನಿವಾರ, ಇವತ್ತು ಆಫೀಸ್ ಬಜೆಟ್ ಹೇಳಿದ್ರೆ ಸರ್. ಹಂಗಂದ್ರೆ ಒತ್ತಿಲ್ದರೆ ಹೊತ್ತಲು ಬಂದು ಬೀಗ ಜಡದು ಹೋಗಿದ್ದಾರೆ ಅಂದ್ರೆ ಏನರ್ಥ? ಅದೇ ಯಾಕೆ ಆ ರೀತಿ ಕಳ್ಳಾಟ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ಗೌರಿ ನಾಯಕ್ ಅನ್ನೋರು
ವಯಸ್ಸಾಗಿದೆ ಅವರಿಗೆ. ಅವರು ಇದರಿಂದ ಏನು ಬೇಳೆ ಬೇಯಿಸ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ. 1 ರೂಪಾಯಿನೂ ದುಡ್ಡು ಬೇಡ ನನಗೆ ಅಂತಂದ್ರು. ಯಾವುದೇ ಫಲಾಪೇಕ್ಷೆನೇ ಇಲ್ಲ ಅವರಿಗೆ. ಮತ್ತು ಅವರೇನು ಈಗ ಚುನಾವಣೆ ನಿಲ್ಲೋಕೆ ಹೊರಟಿದ್ದಾರಾ ಅಥವಾ ಯಾವುದೋ ಅವರ ರಾಜಕಾರಣಿನ ಅಂಥದ್ದು ಏನೂ ಇಲ್ವಲ್ಲ. ಈ ಹಿಂದೆ 2 ಬಾವಿ ತೋಡಿದ್ರು ಅವರು. ಅವಾಗ ನಿದ್ದೆಯಲ್ಲೇ ಇದ್ದ ಅಧಿಕಾರಿಗಳು ಈಗ ಯಾಕೆ ಎಚ್ಚರ ಆಯಿತು ಅಂತ ಗೊತ್ತಿಲ್ಲ. ಅದು ಕೂಡ ಜನವರಿ 30ಕ್ಕೆ ಅವರು ಬಾವಿ ತೋಡ್ಲಿಕ್ಕೆ ಶುರು ಮಾಡಿದರೆ ಫೆಬ್ರವರಿ 7-8ನೇ ತಾರೀಕಿಗೆ ಅವರಿಗೆ ಎಚ್ಚರ ಆಗ್ತದೆ. ಅಲ್ಲಿವರೆಗೆ ಸುಮಾರು 15 ಫೂಟು ಬಾವಿ ತೋಡಾಗಿತ್ತು. ಯಾವಾಗ ಗೌರಿ ನಾಯಕ್ ಅವರು ಹೆಸರುವಾಸಿ ಆಗ್ತಾ ಬಂದ್ರು ಆಗ ಅವರು ಎಚ್ಚೆತ್ಕೊಂಡ್ಬಿಟ್ರು ಬಂದ್ರು. ಎಸ್, ಪ್ರಮುಖವಾಗಿ ಅಧಿಕಾರಿಗಳನ್ನ ಇಲ್ಲಿ ಕರೆಸ್ತೀನಿ. ತಹಶೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, PDO ಆಗಿರ್ಬೋದು, ಯಾರೇ ಆಗಿರಲಿ ಮತ್ತೆ ಬರಬೇಕು, ಈ ಬಾಗಿಲನ್ನ ತೆಗಿಬೇಕು. ಯಾವ ಹೊತ್ತಲ್ಲಾದ್ರೂ ಬಿಡಲ್ಲ. ಹೊತ್ತಿಲ್ದಾರೆ ಹೊತ್ತಲ್ಲಿ ಬಂದು ಬೀಗ ಹಾಕಿ ಹೋಗಿದಾರಲ್ಲ, ಯಾವ ಹೊತ್ತಾದ್ರೂ ಬಿಡಲ್ಲ. ರಾತ್ರಿ 7 ಆದ್ರೂ ಬಿಡಲ್ಲ, ಬೆಳಗ್ಗೆ 6 ಆದ್ರೂ ಬಿಡಲ್ಲ. ಈ ಬೀಗವನ್ನ ತೆಗಿಬೇಕು, ಇಲ್ಲ ಇವ್ರ ಕೈಯಿಂದನೇ ಗುಂಡಿ ಮುಚ್ಚಿಸ್ಬೇಕು, ಇಲ್ಲ ಗುಂಡಿ ತೋಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಇನ್ನೊಂದು ಅಂಗನವಾಡಿ ಇದೆ ಮೇಲೆ, ಆ ಅಂಗನವಾಡಿಲಿ ನಾವು ಮತ್ತೊಮ್ಮೆ ಗುಂಡಿ ತೋಡಕ್ಕೆ ನಿಮ್ಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ಏನಂತೀರಮ್ಮ? ಕರೆಕ್ಟಾ? ಎಸ್, ಕಾತೋಣ. ಹಾಗಾದ್ರೆ ಇಲ್ಲಿಂದನೇ ಸ್ಪಾಟ್ ಆಗಿ ಇಲ್ಲೇ ಇತ್ಕೊಂಡು ನಾವು ಈ ಒಂದು ವಿಚಾರವನ್ನ ಬಿಡೋದಿಲ್ಲ. ಇಲ್ಲಿಗೆ